ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ಸಂಘರ್ಷ ಈಗ 2ನೇ ಹಂತವನ್ನು ತಲುಪಿದೆ. ಅಮೆರಿಕ ಇರಾನ್ಗೆ ತಲುಪುವ ಸಮುದ್ರ ಮಾರ್ಗವನ್ನು ಬ್ಲಾಕ್ ಮಾಡಿದೆ. ಚೈನಾಗ್ ಹೋಗಬೇಕಿದ್ದ ಹಡಗೊಂದು ಅಮೆರಿಕದ ಈ ಬ್ಲಾಕೇಡ್ನ ಕಾರಣಕ್ಕೆ ಶಾರ್ಜಾ ಬಂದರಿನ ಕಡೆಗೆ ಹಿಂತಿರುಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ 2ನೇ ಸುತ್ತಿನ ಸಂಧಾನದ ಮಾತುಕತೆಗಳಿಗೆ ಕೂಡ ಅಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ. ಎಲ್ಲ ಅಂದ್ಕೊಂಡ ಹಾಗೆ ಆದರೆ ಗುರುವಾರ ಅಮೆರಿಕ ಹಾಗೂ ಇರಾನ್ ಮಾತುಕತೆಗಳಿಗೆ ಮತ್ತೆ ಕೂತ್ಕೊಳ್ಳುತ್ತವೆ. 5 ವರ್ಷಗಳ ಕಾಲ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನು ನಿಲ್ಲಿಸೋದಕ್ಕೆ ಇರಾನ್ ಸಿದ್ಧ ಆಗ್ತಾ ಇದೆ. ಆದರೆ ಅಮೆರಿಕ ಇಲ್ಲಿ 20 ವರ್ಷಗಳ ಕಾಲಾವಧಿಯನ್ನು ಒಪ್ಪಿಕೊಳ್ಳೋದಕ್ಕೆ ಒತ್ತಡ ಹೇರ್ತಾ ಇದೆ. ಹಾಗೆ ಈಗಾಗಲೇ ಇರಾನ್ ಬಳಿ ಇರೋ ಎನ್ರಿಚ್ಡ್ ಯುರೇನಿಯಂ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಅಮೆರಿಕ ಕೇಳ್ತಾ ಇದೆ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ಇಲ್ಲಿ ಚೈನಾ ನಾವು ಕೂಡ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ ಹೇಳ್ತಿರುವಾಗ ರಷ್ಯಾ ಅಲ್ಲಿ ಯುರೇನಿಯಂಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತ ಸಲಹೆಯನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಈ ಸಂಘರ್ಷ ಏನಾಗುತ್ತೆ? ರಷ್ಯಾದ ಸಲಹೆಯನ್ನು ಅಮೆರಿಕ ಹಾಗೂ ಇರಾನ್ಗಳು ಒಪ್ಪುತ್ವಾ? ಚೈನಾ ಈಗ ಮಧ್ಯಸ್ಥಿಕೆಯ ಮಾತನ್ನ ಯಾಕೆ ಆಡ್ತಾ ಇದೆ? ಅಮೆರಿಕದ ಬ್ಲಾಕೇಡ್ನಿಂದ ಆಗೋ ಪರಿಣಾಮಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಹಾರ್ಮೋಸ್ ಅನ್ನೋದು ಈಗ ಇರಾನಿನ ಕೈಯಲ್ಲಿನ ಬ್ರಹ್ಮಾಸ್ತ್ರ. ಅದರ ಮೇಲೆ ಹಿಡಿತ ಸಾಧಿಸಿರೋ ಕಾರಣದಿಂದಲೇ ಇರಾನ್ ಅಮೆರಿಕನ ಬ್ಲಾಕ್ ಮೇಲ್ ಮಾಡೋದಕ್ಕೆ, ಅಮೆರಿಕದ ಮೇಲೆ ಜಾಗತಿಕ ಒತ್ತಡ ನಿರ್ಮಾಣ ಆಗೋ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾರ್ಮೋಸ್ ಅಲ್ಲಿ ಟೋಲ್ ಕಲೆಕ್ಟ್ ಮಾಡೋ ಮೂಲಕ ಅಮೆರಿಕದ ತೈಲ ನಿರ್ಬಂಧವನ್ನು ಮೀರಿ ಕೂಡ ಮುಂದಿನ ದಿನಗಳಲ್ಲಿ ಇರಾನ್ ಹಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆ ಟೋಲನ್ನು ಅವರು ಚೈನಾ ಕರೆನ್ಸಿಲಿ ಅಥವಾ ಬಿಟ್ಕಾಯಿನ್ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಇದು ಡಿ-ಡಾಲರೈಸೇಷನ್ ಅನ್ನ ಪ್ರಮೋಟ್ ಮಾಡೋ ಮಾರ್ಗ. ಇದೆಲ್ಲ ಕೂಡ ಅಮೆರಿಕನ ಕೆರಳಿಸ್ತಾ ಇರೋದು ಮಾತ್ರ ಅಲ್ಲ, ಟ್ರಂಪ್ ವೈಫಲ್ಯ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಹೀಗಾಗಿ ಅಮೆರಿಕ ಈಗ ಇರಾನಿನ ಆರ್ಥಿಕ ಮೂಲವನ್ನು ನಾಶ ಮಾಡೋ ನಿರ್ಧಾರವನ್ನು ಕೈಗೊಂಡಿದೆ. ಅದಕ್ಕೆ ಅವರು ಮಾಡ್ತಾ ಇರೋದು ಸಮುದ್ರದಲ್ಲಿ ಬ್ಲಾಕೇಡ್. ಇರಾನ್ ತನ್ನ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಚೈನಾಗೆ ಕಳುಹಿಸುತ್ತೆ. ಅವರು ಪ್ರತಿನಿತ್ಯ 1.2 ಮಿಲಿಯನ್ ಬ್ಯಾರೆಲ್ನಷ್ಟು ಕಚ್ಚಾ ತೈಲವನ್ನು ಚೈನಾಗೆ ಮಾರಾಟ ಮಾಡ್ತಾರೆ. ಅದರಲ್ಲಿ ಬಹುಪಾಲು ಕರಗ್ ದ್ವೀಪದ ಮೂಲಕ ಸಮುದ್ರ ಮಾರ್ಗದಲ್ಲಿ ಹೋಗುತ್ತೆ. ಅಷ್ಟೇ ಅಲ್ಲ, ಇರಾನಿಗೆ ಕೂಡ ಆಹಾರ, ಔಷಧ ಹಾಗೂ ಇನ್ನಿತರ ಪದಾರ್ಥಗಳು ಇದೇ ಸಮುದ್ರ ಮಾರ್ಗದಲ್ಲೇ ಬರಬೇಕು. ಜೊತೆಗೆ ಈ ಮಾರ್ಗದಲ್ಲಿ ಚೈನಾ ಆಯುಧಗಳನ್ನು ಕೂಡ ಇರಾನ್ಗೆ ಕೊಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡುತ್ತೆ. ಸೊ ಇರಾನಿನ ಲೈಫ್ ಲೈನ್ ಥರ ಇರೋ ಈ ಮಾರ್ಗವನ್ನು ನಾವೇ ಮುಚ್ಚಿಬಿಟ್ರೆ ಇರಾನ್ ಆರ್ಥಿಕವಾಗಿ ಸೊರಗುತ್ತೆ ಅನ್ನೋದು ಅಮೆರಿಕದ ಐಡಿಯಾ. ಹೀಗಾಗಿ ಇರಾನ್ನ ಬಂದರುಗಳಿಂದ ಬರುವ ಹಡಗುಗಳಿಗೆ ಹಾಗೆ ಇರಾನಿಗೆ ಹೋಗುವ ಹಡಗುಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಅಮೆರಿಕ ಇಲ್ಲಿ ಬ್ಲಾಕೇಡ್ ಅನ್ನು ಹಾಕೊಂಡಿದೆ. ಇದರ ಪರಿಣಾಮ ಚೈನಾಗೆ ಹೊರಟಿದ್ದ ಹಡಗುಗಳ ಸಂಚಾರ ಅಲ್ಲಿ ನಿಂತು ಹೋಗ್ತಾ ಇದೆ. ಇನ್ನು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಾಡೋ ಶಿಪ್ಗಳು ಓಡಾಡುತ್ತವೆ. ಸಾಕಷ್ಟು ಹಡಗುಗಳ ಮೇಲೆ ಈ ಹಿಂದೆ ಅಮೆರಿಕ ನಿರ್ಬಂಧ ವಿಧಿಸಿದ್ದೂ ಇದೆ. ಆ ಹಡಗುಗಳನ್ನ ಅಮೆರಿಕ ಈಗ ಸಿಕ್ರೆ ತನ್ನ ವಶಕ್ಕೆ ತಗೊಳ್ಳೋ ಸಾಧ್ಯತೆಗಳಿರುತ್ತವೆ. ಆದರೆ ಹಾಗೆ ವಶಪಡಿಸಿಕೊಂಡ ಹಡಗುಗಳನ್ನು ಅವರು ಎಲ್ಲಿ ನಿಲ್ಲಿಸ್ತಾರೆ, ಅದರ ಮೇಂಟೆನೆನ್ಸ್ಗೆ ಅಮೆರಿಕ ಯಾವ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ಬ್ಲಾಕೇಡ್ ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಗಲ್ಫ್ ಆಫ್ ಒಮನ್ವರೆಗೆ ಹಡಗುಗಳ ಸಂಚಾರವನ್ನು ಮತ್ತಷ್ಟು ಕಠಿಣಗೊಳಿಸುತ್ತೆ ಅನ್ನೋದು ನಿಜ. ಇನ್ನು ಈ ಹಂತದಲ್ಲಿ ಚೈನಾ ಈಗ ಸಂಧಾನದ ಮಾತುಕತೆಗಳಿಗೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿದೆ. ಹಾಗೆ ನೋಡಿದರೆ ಅಮೆರಿಕದ ಬ್ಲಾಕೇಡ್ ಬೀಳೋವರೆಗೆ ಅಲ್ಲಿ ಸಂಧಾನ, ಕದನ ವಿರಾಮ ಇದ್ಯಾವುದೂ ಕೂಡ ಚೈನಾಗೇನು ಬೇಕಿರಲಿಲ್ಲ. ಚೈನಾದ ತೈಲ ಹಡಗುಗಳು ಓಡಾಡ್ತಾ ಇದ್ವು. ಇನ್ನು ಸಂಘರ್ಷ ಎಷ್ಟು ದೀರ್ಘವಾಗಿ ನಡೆದರೆ ಅಷ್ಟು ಒಳ್ಳೆಯದು ಅಂತ ಚೈನಾ ಭಾವಿಸ್ತಾ ಇತ್ತು. ಆದರೆ ಈಗ ಚೈನಾ ಸಂಧಾನದ ಮಾತುಕತೆಗಳಿಗೆ ಮಧ್ಯಸ್ಥಿಕೆಯನ್ನು ವಹಿಸೋ ಮಾತಾಡ್ತಾ ಇದೆ. ಇಲ್ಲಿ ಅಮೆರಿಕ ಬ್ಲಾಕೇಡ್ ಬಗ್ಗೆ ಮಾತಾಡಿದ ಕೂಡಲೇ ಮೊದಲು ರಿಯಾಕ್ಟ್ ಮಾಡಿದ್ದೆ ಚೈನಾ. ನಮಗೆ ಇರಾನ್ ಜೊತೆ ತೈಲ ವ್ಯಾಪಾರ ಒಪ್ಪಂದಗಳಿವೆ, ಅದನ್ನು ನೀವು ತಡೆಯೋ ಹಾಗಿಲ್ಲ. ನಮ್ಮ ವಿಷಯದಲ್ಲಿ ಮತ್ತೊಂದು ದೇಶದ ಮಧ್ಯಪ್ರವೇಶವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಚೈನಾ ಅಮೆರಿಕಾಗೆ ಎಚ್ಚರಿಕೆ ಕೊಡ್ತು. ಹಾಗಂತ ಚೈನಾ ಏನು ಅಮೆರಿಕಾದ ಮೇಲೆ ಹಾಗೆ ವಾರ್ಶಿಪ್ಗಳನ್ನು ತಗೊಂಡು ಬಂದು ಯುದ್ಧಕ್ಕೆ ನಿಂತ್ಕೊಳ್ಳೋದಿಲ್ಲ. ನೀವು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳುತ್ತೆ. ಬೇರೆ ದೇಶಗಳಿಂದ ಕೂಡ ಅದನ್ನು ಹೇಳಿಸೋ ಪ್ರಯತ್ನವನ್ನು ಮಾಡುತ್ತೆ. ಅಲ್ಲಿ ಅಮೆರಿಕಾದ ಮೇಲೊಂದಷ್ಟು ರಾಜತಾಂತ್ರಿಕ ಒತ್ತಡಗಳು ಶುರುವಾಗೋ ಹಾಗೆ ಚೈನಾ ಮಾಡ್ತಾ ಹೋಗುತ್ತೆ. ಅದನ್ನು ಅವರು ಈಗಾಗಲೇ ಶುರು ಮಾಡಿದ್ದಾರೆ. ಅದರ ಜೊತೆ ಈಗ ಶಿ ಜಿನ್ಪಿಂಗ್ ಸಂಧಾನಕ್ಕೆ ನಾವು ಕೂಡ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ, ಇಬ್ಬರ ಜೊತೆಗೂ ಮಾತಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಈಗಾಗಲೇ ಇರಾನ್ಗೆ, ಅಕ್ಕಪಕ್ಕದ ಅರಬ್ ದೇಶಗಳಿಗೆ ಸುಮಾರು 26ಕ್ಕೂ ಹೆಚ್ಚು ಫೋನ್ ಕಾಲ್ಗಳನ್ನು ಮಾಡಿದ್ದಾರೆ. ಚೈನಾದ ವಿಶೇಷ ಪ್ರತಿನಿಧಿ ಝಾಯ್ ಜುನ್ ಮಧ್ಯಪ್ರಾಚ್ಯಕ್ಕೆ ಭೇಟಿ ನೀಡಿ ಮಧ್ಯಸ್ಥಿಕೆಯ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಶುರು ಮಾಡಿ ಆಗಿದೆ. ಇದನ್ನು ಮಾಡದೇ ಇದ್ರೆ ಅಥವಾ ಇಲ್ಲಿ ಅಮೆರಿಕಾದ ಬ್ಲಾಕೇಡ್ ಹಾಗೆ ಮುಂದುವರೆದ್ರೆ
ಚೈನಾದ ಚೀಪ್ ಆಯಿಲ್ ಪ್ರತಿನಿತ್ಯ 1.2 ಮಿಲಿಯನ್ ಬ್ಯಾರೆಲ್ನಷ್ಟು ಈ ಮಾರ್ಗದಲ್ಲಿ ಬರಬೇಕಲ್ಲ, ಅದು ನಿಂತು ಹೋಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಹಾಗೆ ಈ ಮಾರ್ಗದಲ್ಲಿ ಸಂಚಾರ ನಿಂತರೆ ಇರಾನಿನ ತೈಲ ಬಾವಿಗಳು ಕೆಲಸ ನಿಲ್ಲಿಸುತ್ತವೆ, ಅಲ್ಲಿನ ಸ್ಟೋರೇಜ್ ವ್ಯವಸ್ಥೆಗಳು ತುಂಬ ಹೋಗುತ್ತವೆ, ಅದು ಇರಾನಿನ ಆರ್ಥಿಕತೆಯನ್ನ ಸ್ಥಗಿತಗೊಳಿಸುತ್ತೆ. ಒಂದು 10-15 ದಿನಗಳಲ್ಲಿ ಇರಾನ್ ಆರ್ಥಿಕವಾಗಿ ಹೈರಾಣ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಹೀಗಾಗಿನೇ ಅಮೆರಿಕ ಇದನ್ನು ಮಾಡ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇರಾನಿನ ತೈಲ ಸಾಗಾಟ ಮಾಡೋದಕ್ಕೆ ಚೈನಾಗೆ ಒಂದು ರೈಲು ಮಾರ್ಗ ಕೂಡ ಇರಾನ್ನ ಒಳಗೆ ಇದೆ. ಅದು ಆಕ್ಟಿವ್ ಆದರೆ ಸಮುದ್ರ ಮಾರ್ಗವನ್ನು ಹೊರತುಪಡಿಸಿ ಕೂಡ ಇರಾನ್ ತೈಲ ಸಾಗಾಟ ಮಾಡುತ್ತೆ. ಆದರೆ ಸಮುದ್ರ ಮಾರ್ಗದಲ್ಲಿ ಆದಷ್ಟು ಹೆಚ್ಚು ಸರಬರಾಜು ರೈಲ್ವೆ ಮಾರ್ಗದ ಮೂಲಕ ಆಗುವುದು ಕಷ್ಟ. ಇನ್ನು ಇರಾನಿಗೆ ಬರೋ ಸಪ್ಲೈ ಕೂಡ ರೈಲು ಮಾರ್ಗದ ಮೂಲಕ ಆಗುವ ಅವಕಾಶಗಳು ಇರುತ್ತವೆ. ಹಾಗೆ ಇಲ್ಲಿ ಅಮೆರಿಕದ ಈ ಬ್ಲಾಕೇಡ್ ಈ ಬಾರಿ ಇರಾನ್ ಮೇಲೆ ಕೂಡ ಒಂದಷ್ಟು ಒತ್ತಡಗಳನ್ನು ಹೆಚ್ಚು ಮಾಡ್ತಾ ಇದೆ. ಚೈನಾ ಇದನ್ನು ಬೇಗ ಮುಗಿಸ್ಕೊಂಡು ಬಿಡಿ ಅಂತ ಇರಾನ್ಗೆ ಹೇಳೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಗುರುವಾರ ಅಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಗಳಿಗೆ ಇರಾನ್ ಸಿದ್ಧ ಆಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಪ್ರಸ್ತಾಪ ಕೂಡ ಈಗಾಗಲೇ ಅಮೆರಿಕನ ತಲುಪಿದೆಯಂತೆ. ಈ ಬಾರಿಯ ಮಾತುಕತೆಗಳು ಪಾಕಿಸ್ತಾನದಲ್ಲಾಗುತ್ತವಾ ಅಥವಾ ಜೆನಿವಾದಲ್ಲ ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಗುರುವಾರ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ, ಬಹುಶಃ ಜೆನಿವಾದಲ್ಲಿ ಆಗಬಹುದು. ಇನ್ನು ಕಳೆದ ಬಾರಿ ಪಾಕಿಸ್ತಾನದಲ್ಲಿ ಮಾತುಕತೆಗಳಾದ್ವಲ್ಲ, ಅದರ ಖರ್ಚನ್ನು ಯಾರು ಕೊಡ್ತಾರೆ, ಹೋಟೆಲ್ ಬಿಲ್ ಯಾರು ಕೊಡ್ತಾರೆ ಅಂತೆಲ್ಲ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಮಾಡ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು. ಎಕ್ಸ್ ಅಲ್ಲಿ ಆ ಬಿಲ್ಗಳನ್ನು ಯಾರು ಕೊಡ್ತಾರೆ ಅನ್ನೋ ಪೋಸ್ಟ್ ಒಂದಕ್ಕೆ ಬಾಲಿವುಡ್ನ ನಟ ಪರೇಶ್ ರಾವಲ್ ಕೊಟ್ಟ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಪಾಕಿಸ್ತಾನದಲ್ಲಿ ಆದ ಮಾತುಕತೆಯ ಬಿಲ್ಲನ್ನು ಯಾರು ಕೊಡಬೇಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಡುತ್ತೆ ಅಂತ ನಟ ಪರೇಶ್ ರಾವಲ್ ಕಾಮಿಡಿ ಮಾಡಿದ್ರು. ಈಗ ಅದರ ಅಗತ್ಯ ಕೂಡ ಬೀಳ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಅಲ್ಲಿ ಕೂಡ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಸರೇನ್ ಹೋಟೆಲ್ನ ಮಾಲೀಕರು ಈ ಮಾತುಕತೆಯ ಬಿಲ್ಲನ್ನು ಯಾರೂ ಕೊಡೋದು ಬೇಡ, ಇದು ನನ್ನ ಕಡೆಯಿಂದ ಇರಾನ್ ಹಾಗೂ ಅಮೆರಿಕಾಗೆ ಹಾಗೆ ಪಾಕಿಸ್ತಾನಕ್ಕೆ ಕೂಡ ಒಂದು ಗಿಫ್ಟು ಅಂತ ಹೇಳಿದಾರಂತೆ. ಸೊ ಬಿಲ್ಲು ಕೂಡ ಅಲ್ಲಿ ಮನ್ನಾ. ಹೀಗಾಗಿ ಇನ್ನೂ ಒಂದು ರೌಂಡ್ ಬೇಕಾದರೆ ಪಾಕಿಸ್ತಾನ ಮಾತುಕತೆಗೆ ವೇದಿಕೆಯನ್ನು ಸಿದ್ಧ ಮಾಡುತ್ತೆ. ಇದೆಲ್ಲದರ ನಡುವೆ ಅಲ್ಲಿ ರಷ್ಯಾ ಎಂಟರ್ ಆಗ್ತಾ ಇದೆ. ಸದ್ಯಕ್ಕೆ ಇರಾನ್ ಹಾಗೂ ಅಮೆರಿಕದ ಮಾತುಕತೆಗಳು ತಗಲಾಕೊಂಡು ನಿಂತಿರೋದು ನ್ಯೂಕ್ಲಿಯರ್ನ ವಿಷಯದಲ್ಲಿ. ಅಲ್ಲಿ ಅಮೆರಿಕ 2 ಬೇಡಿಕೆಗಳನ್ನು ಇಡ್ತಾ ಇದೆ. ಒಂದು, ಇರಾನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಕೈ ಬಿಡಬೇಕು. ಸದ್ಯಕ್ಕೀಗ ಒತ್ತಡಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದಿನ 5 ವರ್ಷ ನಾವು ಎನ್ರಿಚ್ ಮಾಡೋದಿಲ್ಲ, ನಿಲ್ಲಿಸಿಬಿಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ ಅಂತಿದ್ದಾರೆ. ಆದರೆ ಟ್ರಂಪ್ ಇದನ್ನು ಒಪ್ತಾ ಇಲ್ಲ. 5 ವರ್ಷ ಅಲ್ಲ, ಮುಂದಿನ 20 ವರ್ಷಕ್ಕೆ ಅಗ್ರಿಮೆಂಟ್ ಆಗಬೇಕು. 20 ವರ್ಷ ನೋ ಎನ್ರಿಚ್ಮೆಂಟ್. ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಆಗಾಗ ಇರಾನಿಗೆ ಬಂದು ಪರಿಶೀಲನೆಯನ್ನ ಮಾಡೋದಕ್ಕೆ ಅವಕಾಶ ಕೂಡ ಅಲ್ಲಿರಬೇಕು ಅಂತ ಟ್ರಂಪ್ ಒತ್ತಡ ಹೇರ್ತಾ ಇದ್ದಾರೆ. ಇನ್ನು ಅಮೆರಿಕದ ಮತ್ತೊಂದು ಬೇಡಿಕೆ ಅಂದರೆ ಈಗಾಗಲೇ ಎನ್ರಿಚ್ ಆಗಿರೋ ಯುರೇನಿಯಂ ಅನ್ನ ನಮಗೆ ಹಸ್ತಾಂತರ ಮಾಡಬೇಕು ಅನ್ನೋದು. ಗೆಳೆಯರೆ, ಇರಾನ್ ಈಗಾಗಲೇ 60% ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡಿಕೊಂಡಿದೆ. ಅದು ಅಲ್ಲಿನ ಇಸ್ಫಹಾನ್ ಅಥವಾ ನತಾನ್ಸ್ನ ಭೂಗತ ಅಣು ಸಂಶೋಧನಾ ಕೇಂದ್ರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಅಮೆರಿಕ ತನ್ನ ಪೈಲಟ್ ಅನ್ನ ರೆಸ್ಕ್ಯೂ ಮಾಡೋ ಹೆಸರಲ್ಲಿ ಇಸ್ಫಹಾನ್ ಸಮೀಪ ತನ್ನ ವಿಮಾನಗಳನ್ನ ಇಳಿಸ್ತಲ್ಲ, ಅದರ ಹಿಂದಿನ ಉದ್ದೇಶ ಈ ಯುರೇನಿಯಂ ಅನ್ನ ಕದ್ದುಕೊಂಡು ಹೋಗೋದು ಅಂತ ಇರಾನ್ ಕೂಡ ಆರೋಪ ಮಾಡಿತ್ತು. ಈಗ ಆ 60% ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದನ್ನ ಅಮೆರಿಕಾಗೆ ಹಸ್ತಾಂತರ ಮಾಡಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಆದರೆ ಹಾಗೆ ಮಾಡಿದ್ರೆ ಇರಾನ್ ತನ್ನ ಸೋಲನ್ನು ಒಪ್ಕೊಂಡ ಹಾಗಾಗತ್ತೆ. ಆ ಕೆಲಸವನ್ನ ಇರಾನ್ ಇಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಎನ್ರಿಚ್ಡ್ ಯುರೇನಿಯಂ ಅನ್ನೋ ವಿಷಯಕ್ಕೆ ಮಾತುಕತೆಗಳು ಮುಂದುವರಿತಿಲ್ಲ ಅಂದಾಗ ಅಲ್ಲಿ ಸಹಾಯ ಮಾಡೋದಕ್ಕೆ ರಷ್ಯಾ ಎಂಟರ್ ಆಗ್ತಾ ಇದೆ. ವ್ಲಾದಿಮಿರ್ ಪುತಿನ್ ಈ ಬಗ್ಗೆ ಅಮೆರಿಕ ಹಾಗೂ ಇರಾನ್ 2 ದೇಶಗಳ ನಾಯಕರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಆ 60% ಎನ್ರಿಚ್ ಆಗಿರೋ 460 kgಗೂ ಹೆಚ್ಚು ಯುರೇನಿಯಂ ಏನಿದೆ ಅದನ್ನ ನೀವು ನಮಗೆ ಕೊಟ್ಟುಬಿಡಿ, ನಾವು ಅದನ್ನ ಇಟ್ಕೋತೀವಿ. ಆಗ ನಿಮಗೆ ಅಮೆರಿಕ ಮುಂದೆ ಇರಾನ್ ಶರಣಾಯಿತು ಅನ್ನೋ ಥರದ ಅವಮಾನನೂ ಆಗೋದಿಲ್ಲ. ಅಮೆರಿಕಾಗೆ ಯುರೇನಿಯಂ ನಿಮ್ಮ ಬಳಿ ಇದೆ ಅನ್ನೋ ಆತಂಕ ಕೂಡ ಇರೋದಿಲ್ಲ. ಮಧ್ಯದಲ್ಲಿ ನಾವಿರ್ತೀವಿ, ನಮ್ಮ ಹತ್ರ ಅದನ್ನ ಇಟ್ಕೋತೀವಿ ಅಂತ ಪುತಿನ್ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇದನ್ನ ಇರಾನ್ ಒಪ್ಪಲೂಬಹುದು, ಆದರೆ ಅಮೆರಿಕ ಇದಕ್ಕೆ ಒಪ್ಪುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹಂತಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ನಂಬಲೂಬಹುದು. ಆದರೆ ಅಮೆರಿಕದ ಆಂತರಿಕ ರಾಜಕೀಯ ಇದೆ ನೋಡಿ, ಅದು ಇಲ್ಲಿ ರಷ್ಯಾದ ಮಧ್ಯಪ್ರವೇಶಕ್ಕೆ ಅವಕಾಶವನ್ನ ಎಷ್ಟರ ಮಟ್ಟಿಗೆ ಕೊಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಇಲ್ಲಿ ಅಮೆರಿಕದ ಜನ ರಷ್ಯಾನ ಯಾವತ್ತಿಗೂ ತಮ್ಮ ಮಿತ್ರ ಅಂತಾಗ್ಲಿ ಅಥವಾ ನಂಬಿಕಸ್ಥ ಅಂತಾಗ್ಲಿ ತಿಳ್ಕೊಂಡಿಲ್ಲ. ಯುಕ್ರೇನ್ನ ಯುದ್ಧಕ್ಕೆ ಅಮೆರಿಕ ಹಣಕಾಸಿನ ನೆರವನ್ನ ಕೊಡ್ತಾ ಇದೆ. ಅಲ್ಲಿ ಅಮೆರಿಕ ಯುಕ್ರೇನ್ ಮೂಲಕ ರಷ್ಯಾದ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ
ರಷ್ಯಾ ಇರಾನಿಗೆ ಕೂಡ ಆಯುಧಗಳನ್ನ ತಂತ್ರಜ್ಞಾನವನ್ನ ಕೊಡ್ತಾ ಇದೆ ಅನ್ನೋ ಆರೋಪ ಅಮೆರಿಕಾದ ಕಡೆಯಿಂದ ಕೇಳಿ ಬರ್ತಾ ಇದೆ. ಇನ್ನು ಅಮೆರಿಕಾದ ನೆಲೆಗಳು, ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಇರಾನ್ ಏನು ಮಿಸೈಲ್ ದಾಳಿಗಳನ್ನ ಮಾಡ್ತಾ ಹೋಯ್ತು, ಅದಕ್ಕೆ ಬೇಕಾದ ನಿಖರ ಸ್ಯಾಟಲೈಟ್ ಮಾಹಿತಿಯನ್ನ ಒದಗಿಸಿದ್ದು ಕೂಡ ರಷ್ಯಾನೇ ಅನ್ನೋ ಅನುಮಾನ ಅಮೆರಿಕ ಆಗಿದೆ. ಅಂಥ ಆರೋಪಗಳನ್ನು ಕೂಡ ಈಗಾಗಲೇ ಅಮೆರಿಕ ಮಾಡಿದೆ. ಇಷ್ಟೆಲ್ಲ ಇರುವಾಗ ಇರಾನ್ನ ಯುರೇನಿಯಂ ಅನ್ನ ರಷ್ಯಾ ತಾನಿಟ್ಟುಕೊಳ್ಳುತ್ತೆ ಅಂದ್ರೆ ಅದನ್ನ ಅಮೆರಿಕ ಮತ್ತು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ನ ಜನ ಇದ್ದಾರೆ ನೋಡಿ, ಅವರು ಒಪ್ಪೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ರಷ್ಯಾದ ಈ ಆಫರ್ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಹೇಳೋದು ಕಷ್ಟ. ಆದರೂ ರಷ್ಯಾ ಇಂಥದ್ದೊಂದು ಆಫರ್ ಅನ್ನು ಕೊಡೋ ಮೂಲಕ ಒಂದು ದೊಡ್ಡ ಯುದ್ಧವನ್ನ ನಿಲ್ಲಿಸೋದ್ರಲ್ಲಿ ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ತಾ ಇದೆ. ಹಾಗೆ ರಷ್ಯಾಗೆ ತಾನು ಜಾಗತಿಕ ಶಕ್ತಿ ಅನ್ನೋದನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಅವಕಾಶ ಸಿಗ್ತಾ ಇದೆ. ಅದನ್ನ ಅವರು ಕೂಡ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಎರಡನೇ ಸುತ್ತಿನ ಮಾತುಕತೆಗಳು ಜೆನೀವಾದಲ್ಲೇ ಆಗ್ಲಿ ಪಾಕಿಸ್ತಾನದಲ್ಲೇ ಆಗ್ಲಿ ಅವು ಸಫಲ ಆಗತ್ವೆ ಅಂತೇನು ಅನ್ಸೋದಿಲ್ಲ. ಇಲ್ಲಿ ಅಮೆರಿಕಾಗೆ ಈ ಯುದ್ಧ ಬೇಡದೇ ಇರಬಹುದು, ಆದ್ರೆ ಇಸ್ರೇಲ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಇಸ್ರೇಲ್ ಈ ಇರಾನ್ ಮತ್ತು ಅದರ ಪ್ರಾಕ್ಸಿಗಳಿವೆಯಲ್ಲ ಅವುಗಳನ್ನೆಲ್ಲ ಸೇರಿಸಿ ಆಕ್ಟೋಪಸ್ ತರ ಭಾವಿಸ್ತಾ ಇದೆ. ಅಲ್ಲಿ ಹೆಜ್ಬುಲ್ಲಾಗಳನ್ನ, ಹೌತಿಗಳನ್ನ, ಹಮಾಸ್ ಅನ್ನ, ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಅನ್ನ, ಇಂಥ ಪಡೆಗಳನ್ನ ಬಿಡಿ ಬಿಡಿಯಾಗಿ ಹೊಡಿತಾ ಹೋದ್ರೆ ಆಕ್ಟೋಪಸ್ ನ ಟೆಂಟಿಕಲ್ಸ್ ಜೊತೆ ಕಾದಾಡಿದ ಹಾಗಾಗುತ್ತೆ. ಅದು ಯಾವತ್ತಿಗೂ ಮುಗಿಯದ ಸಂಘರ್ಷವಾಗಿ ಉಳ್ಕೊಳ್ಳುತ್ತೆ. ಹಾಗಲ್ಲದೆ ಆಕ್ಟೋಪಸ್ನ ತಲೆಯನ್ನ ಕತ್ತರಿಸಿದರೆ ಮಾತ್ರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸಾಧ್ಯ. ಇಲ್ಲಿ ಹಮಾಸ್, ಹೆಜ್ಬುಲ್ಲಾ, ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇವೆಲ್ಲವುಗಳ ತಲೆ ಇರಾನ್ ಅದನ್ನ ಕತ್ತರಿಸದೇ ಇದ್ರೆ, ಅಲ್ಲಿನ ರೆಜಿಮ್ ಅನ್ನ ಉರುಳಿಸದೇ ಇದ್ರೆ, IRGC ಅನ್ನ ನಾಶ ಮಾಡದೇ ಇದ್ರೆ ಪಶ್ಚಿಮ ಏಷ್ಯಾಗೆ ಮತ್ತು ಇಸ್ರೇಲ್ಗೆ ಯಾವತ್ತಿಗೂ ಶಾಂತಿ ಸಾಧ್ಯ ಇಲ್ಲ ಅನ್ನೋದು ಇಸ್ರೇಲ್ನ ನಂಬಿಕೆ. ಹೀಗಾಗಿ ಅವರು ಮತ್ತೆ ಇರಾನ್ ವಿರುದ್ಧದ ದಾಳಿಗಳಿಗೆ ಮುಂದಾಗ್ತಾರೆ. ಈ ಯುದ್ಧ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯೋ ಸಾಧ್ಯತೆ ಇರುತ್ತೆ. ಆದರೆ ಅದು ಯಾವಾಗ ಮತ್ತೆ ಶುರು ಆಗುತ್ತೆ ಅನ್ನೋದು ಈಗ ಪ್ರಶ್ನೆ. ಇನ್ನು ತೈಲ ಬೆಲೆ ಈಗಾಗಲೇ ಮತ್ತೆ ಹೆಚ್ಚಾಗ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅದು $150 ಮುಟ್ಟುತ್ತೆ. ಹಾಗೇನಾದ್ರೂ ಆದ್ರೆ ಭಾರತ ಸೇರಿದಂತೆ ಜಗತ್ತು ಮತ್ತೆ ಬೆಲೆ ಏರಿಕೆಯ ಬಿಸಿಯನ್ನ ಇನ್ನೊಂದಷ್ಟು ದಿನಗಳ ಕಾಲ ಅನುಭವಿಸಬೇಕಾಗಿ ಬರುತ್ತೆ. ಇದು ಗೆಳೆಯರೆ ಅಮೆರಿಕ ಹಾಗೂ ಇರಾನ್ನ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.